श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तीर्थमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथम्। ಶ್ರೀ ಸಾಯಿ ಸಂದೇಶ ಆಧ್ಯಾತ್ಮಿಕ ವಿಷಯಗಳನ್ನು ಕೇಳುವುದಕ್ಕೆ ಆಸಕ್ತಿ ತೋರಿಸು. ಅವುಗಳನ್ನೇ ಯಾವಾಗಲೂ ಮನನ ಮಾಡಿದ್ದೇ ಆದರೆ ಮನಸ್ಸು ನಿರ್ಮಲ ಮತ್ತು ಶುದ್ಧಿಯಾಗುತ್ತದೆ. ನೀನು ದೈವಿಕ ಸ್ಥಿತಿ ಮತ್ತು ಜ್ಞಾನವನ್ನು ಪಡೆಯುವೆ. ನೀವೆಲ್ಲರೂ ನಿಮ್ಮಲ್ಲೇ ಗೊಂದಲಕ್ಕೆ ಈಡಾಗುತ್ತೀರಿ. ನೀವುಗಳು ತಾಳ್ಮೆಯಿಲ್ಲದೆ ಕೋಪದಿಂದ ನಿಮ್ಮ ತಾಮಸ ಪ್ರವೃತ್ತಿ ತೋರಿಸುತ್ತಿದ್ದೀರಾ. ನಿಮ್ಮ ಸಾಧನೆಗೆ ಇದು ತಡೆ ಮತ್ತು ಅಧೋಗತಿಗೆಳೆಯುತ್ತದೆ. ಪರಸ್ಪರ ಗೌರವವಿರಲಿ. ಭ್ರಾತೃತ್ವದ ಶ್ರದ್ಧೆಯನ್ನು ಬೆಳೆಸಿಕೊ. ಸಂತ ಮನೋಭಾವ ಬೆಳೆಸಿ ಎಲ್ಲರನ್ನೂ ಸಮಾನವಾಗಿ ಕಾಣಿರಿ. ನಿಮ್ಮ ಜ್ಞಾನವನ್ನು ಹೊರಗಿಡಹಬೇಡಿ. ನೀವೇ ಜ್ಞಾನಿ ಎಂದು ತೋರ್ಪಡಿಸಿಕೊಳ್ಳದೆ ವಿವೇಚನೆಯಿಂದಿರಿ. ಎಲ್ಲರಲ್ಲಿಯೂ ಬೆರೆತು ನಿಮ್ಮ ಹೆಗ್ಗಳಿಕೆ ಮತ್ತು ವೈರತ್ವ ಬಿಡಿ. ಆಗ ಮಾತ್ರ ನೀವು ಆಧ್ಯಾತ್ಮಿಕ ಪ್ರಗತಿ ಕಾಣಬಹುದು. ಆಗ ನಿಮ್ಮ ಮನೋಭಾವ ಬದಲಾಗುತ್ತದೆ. ನಿಮ್ಮಲ್ಲಿರುವ ಕೊಳೆಯನ್ನು ಮೊದಲು ತೊಳೆದು ನಂತರ ಬೋಧಿಸಲು ಮುಂದಾಗಿ. ಇದು ನಿಮ್ಮ ಸಾಧನೆಗೆ ಶಕ್ತಿ ಕೊಡುತ್ತದೆ. ನೀವು ಇತರರನ್ನು ಹೀಯಾಳಿಸಬೇಡಿ. ನಿಮ್ಮ ಕಾಮ, ಕ್ರೋಧ, ಮೋಹ ಮತ್ತು ಸ್ವಾರ್ಥಪರತೆಯನ್ನು ಬಿಡಿ. ನಿಮ್ಮಲ್ಲಿ ಯಾರು ವಿಜ್ಞಾನಿಯಾಗಲಿ ಅಜ್ಞಾನಿಯಾಗಿ ನಿಮ್ಮ ಮೂಢತ್ವ, ಸ್ವಾರ್ಥಪರತೆ, ಅಹಂಕಾರವನ್ನು ತ್ಯಜಿಸಿ ಸತ್ಯವನ್ನು ಅರಿಯಿರಿ. ನಿಮ್ಮ ಗುರಿ ಆ ಉದಾತ್ತ ಧ್ಯೇಯದ ಕಡೆಗೆ ಇರಲಿ. ನಿಮ್ಮ ಒಳಿತು ನಿಮ್ಮ ಕೈಲಿದೆ. ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬುದರ ತಾರತಮ್ಯ ತಿಳಿಯಲು ನಿಮ್ಮ ಮನಸ್ಸನ್ನು ಉಪಯೋಗಿಸಿ. ಉಪಯೋಗವಿಲ್ಲದುದನ್ನು ಬಿಡಿ. ನನ್ನ ಬೋಧನೆಗಳನ್ನು ಅಧ್ಯಯನ ಮಾಡಿ. ಜೈ ಸಾಯಿರಾಮ್.